ಮನಸ್ಸಿನ ವ್ಯಾಪನೆಯಂತೆ ನೀವು ನೀಗಿಯಾದರೆ ಇರುವಿರಾ? ದುರ್ಯೋಧನ, ಪ್ರತಿದಿನವೂ ಸಹಸ್ರಾರು ಮಂದಿ ಮಕ್ಕಳ ಭಕ್ತನ ತಲೆಯು ಭೂಮಿಗೆ ಬೀಳುತ್ತಿರುವಾಗ ನೆಮ್ಮದಿ ಎಲ್ಲಿಂದ ಬರಬೇಕು ದುರ್ಯೋಧನ? ತಾತ, ಎಷ್ಟು ಜನರ ತಲೆ ಬಿದ್ದರೆ ಏನಾಯ್ತು ತಾತ? ಆ ಪಾಂಡವರ ತಲೆಯನ್ನು ಉಳಿಸುವ ವೀರ ಮಾತನೂ ಇಲ್ಲವಲ್ಲ. ಇದನ್ನು ನೋಡಿ ಹೇಗೆ ಸಹಿಸಲಿ ತಾತ? ದುರ್ಯೋಧನ, ನಿನ್ನ ಮನೆ ಅನ್ನಕ್ಕಾಗಿ ಮಾಡಬಾರದ ಕೆಲಸಗಳನ್ನು ಮಾಡಿದನು. ದಿನವೇ ಕಷ್ಟವಾಗಿದೆ. ನಾನು ತಾನೇ ಏನು ಮಾಡಲಿ? ತಾತ, ಹೋಗಲೇ ಬಿಡಿ. ನಿಮಗೇಕೆ ಈ ಸಂಕಟ? ಈ ಕುರುಕುಲ ಚಕ್ರವರ್ತಿಯು ತಕ್ಕ ಕಡೆಗೆ ಒಂದು ತಟ್ಟು ರಕ್ತವರೆಗೂ ಹೋರಾಡಿಯೇ ಪ್ರಾಣ ಬಿಡುವರು. ದುರ್ಯೋಧನ, ನನ್ನನ್ನು ಉಂಡ ಮನೆಗೆ ಎರಡು ಎಣಿಸುವ ಹೇಳಿ ಎಂದು ಭಾವಿಸಿದೆಯಾ? ಹೇಳುವರು ಕೇಳು. ನಾಳೆ ಯುದ್ಧದಲ್ಲಿ ಆ ಪಾಂಡವರೆಲ್ಲ ಸಮ ಬಿಡುವರು. ನೀನಿನ್ನು ಧೈರ್ಯವಾಗಿರು. ತಾತ, ಸುರಿನ ಹೋದೈತು ಬಲ, ಸುರಿನ ಹೋದೈತು ಬಲ, ಈಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಆಯಿತು. ನಾನಿನ್ನೂ ಬರುವೆನು. ಹಾಗೆ ಹೋಗಿಲ್ಲ. ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಬೆಳಕುವರಿಯುತ್ತಲೇ ದುರ್ಗುತ್ತ ಪರಂಪರೆಗೆ ನನ್ನ ಬಲ್ಪದಿಂದ ನಿನ್ನನ್ನು ಸ್ಮರಿಸುತ್ತೇನೆ. ಬಾಕಲ್ಲ ಹೇ ಪರಮೇಶ್ವರ, ನನ್ನ ಕುಮಾರನಿಗೆ ಯಾವ ಮಂಗಳೂ ಬಾರಲಿಲ್ಲ. ಅದೇನು ಹೇಳಮ್ಮ? ನಾನು ಹೇಳಿದಂತೆ ಪಾಂಡವರಿಗೆ ಅಂತ ರಾಜ್ಯವನ್ನು ಕೊಟ್ಟು ತಮ್ಮ ಭಾವದಿಂದ ಬಾಳು ನಾವು ಕಂದ. ಅಮ್ಮ, ಆಗಲೇ ಯುದ್ಧಕ್ಕೆ ಹೊರಟು ನಿಂತಿರುವೆನು. ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧಕ್ಕೆ ನನಗೆ ಅನುಮತಿಯನ್ನು ಕೊಟ್ಟರೆ ಕಂದ. ಅಮ್ಮ, ಕುರುಕ್ಷೇತ್ರದಲ್ಲಿ ಸಕಲ ಸೈನ್ಯವು ಸೇರಿರುವುದು. ನನ್ನನ್ನು ಆಶೀರ್ವದಿಸುತ್ತಾಯೇ? ಆಶೀರ್ವದಿಸು ಕುಮಾರ. ಆದರೆ ಪಾಂಡವರಿಗೆ ಎದುರಿಸಿರುವ ಕೂಡಿರುವ ಆಟವೆಂದು ನಾನು ತಿಳಿದಿದ್ದೆ. ನಾನು ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ಖಂಡಿತವಾಗಿ ತಿಳಿಯಿಲ್ಲ ಕುಮಾರ. ಅಮ್ಮ,
ನಿನ್ನ ಆಜ್ಞೆಯನ್ನು ಪಾಲಿಸಲಾಗುವುದಿಲ್ಲ ತಾಯಿ. ಕುಮಾರ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಯುದ್ಧವನ್ನು ನಿರ್ಮಿಸಿದಂತಾತ್ನು ಎಂದಿಗೂ ಖಂಡಿತವಾಗಿ ಒಂದು ಪ್ರಾರಂಭಿಸಿಲ್ಲ ಕಲ್ಲ. ನನ್ನ ಮಾತನ್ನು ಕೇಳಿದಾಗ ಕುಮಾರ, ಪಾಂಡವರಿಗೆ ಅರ್ಧರಾಜವನ್ನು ಕೊಟ್ಟು ಸಮಭಾವದಿಂದ ಬಾಳು ನಾವು. ಅಮ್ಮ, ಈ ಹೇಳಿದ ಮಾತುಗಳನ್ನಾಡುವುದು ನಾಚಿಕೆ ಆಗುವುದಿಲ್ಲವೇ ಅಮ್ಮ? 300 ಜನ ವೀರರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ. ಏಕೆ ದುಃಖಿಸುವೆ ತಾಯಿ? ಯುದ್ಧ ಕ್ಷತ್ರಿಯರ ಧರ್ಮ. ನಾನು ಧರ್ಮದಂತೆ ನಡೆಯುವೆನು. ನನ್ನನ್ನು ಆಶೀರ್ವದಿಸು ತಾಯಿಯೇ, ಆಶೀರ್ವದಿಸು. ಕುಮಾರ, ಧರ್ಮವು ತ್ಯಾಗದ ಪವಿತ್ರವಾದ ಸ್ಥಾನವಲ್ಲವೇ ಕಂದ. ಮೋಸದಿಂದ ಪಾಂಡವರ ರಾಜ್ಯವನ್ನೇ ಅಪಹರಿಸಿದೆ. ನಿನ್ನಂತ ಲೋಭಿಯ ಧೂತನು ಈ ಜಗತ್ತಿನಲ್ಲಿ ಯಾರ್ತಾನೆ ಇರುವುದು? ಧರ್ಮವು ನಿನಗೆ ಹೇಗೆ ತಿಳಿಯುವುದು? ಕುಮಾರ, ಪಾಂಡವರಿಗೆ ತಂದೆಯನ್ನು ಸಮ್ಮತಿಸು ಕಂದ. ಅಮ್ಮ, ನೀನು ಚಿಂತಿಸಬೇಡ ತಾಯಿ, ನನ್ನನ್ನು ಆಶೀರ್ವದಿಸು ತಾಯಿ. ಛೇ ಮೂರ್ಖ, ನನ್ನ ಆಶೀರ್ವಾದವು ಅಷ್ಟೊಂದು ಅಗತ್ಯವೆ. ಇಲ್ಲಿ ನಾವು ಅಮ್ಮ, ನೀನು ಕೋಪದಲ್ಲಿರುವೆ. ಪುನಃ ಬಂದು ನೋಡಿದನು. ತಾಯಿ, ನೋಡು, ನನ್ನ ಪುತ್ರರಲ್ಲಿ ಈತನನ್ನು ಅತಿಯಾಗಿ ಪ್ರೇಮದಿಂದ ಸಾಕಿಸಲಿಕ್ಕೆ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಯಾರಲ್ಲಿ ಕುಮಾರನನ್ನು ಬರಮಾಡಿದೆ. ಅಮ್ಮ, ಪುನಃ ಬಂದು ನೋಡು. ನಿನ್ನ ಆಶೀರ್ವಾದ ತಾಯಿ. ಅಮ್ಮ, ನಾನು ಇನ್ನೂ ಬರುವೆನು.
ಮಹಾತ್ಮನಿಗೆ ನಮಸ್ಕರಿಸುವೆ. ಮನೆ ಯುದ್ಧಕ್ಕೆ ಸೈನ್ಯಾಧಿಕಾರಿಯಾಗಿ ನಿಂತಿರುವನು. ಆತನನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದೇ ನನ್ನ ಚಿಂತೆಯಾಗಿದೆ. ಹಾಗಾದರೆ ಯುದ್ಧವನ್ನು ಸಾಕು ಮಾಡು. ಭೀಷ್ಮರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮನಂದನ, ಚಿಂತಿಸಿ ಫಲವೇನು? ದ್ರೌಪದಿಯನ್ನು ಕರೆಸು, ನಾನೊಂದು ಉಪಾಯವನ್ನು ಹೇಳುವೆನು. ಆಗಲಿ ದೇವ. ತಂಗಿ, ನಾಳೆ ಯುದ್ಧದಲ್ಲಿ ನಿನ್ನ ಪತಿಯನ್ನು ಉಳಿಸಿಕೊಳ್ಳಬೇಕಾದರೆ ನೀನೀಗಲೇ ಭೀಷ್ಮಾಚಾರ್ಯರ ಬಿಡಾರಕ್ಕೆ ಹೋಗಿ ಮಾಂಗಲ್ಯ ದಾನವನ್ನು ಬೇಡಿಕೋ. ಆಗುವುದು ಪರಮಾತ್ಮ. ಹಾಗೇ ಆಗಲಿ. ಹೋಗಿ ಬಾ ತಂಗಿ. ನನ್ನನ್ನು ಕಾಪಾಡು ತಾತ, ಕಾಪಾಡು. ನನ್ನ ಮಾಂಗಲ್ಯವನ್ನು ಕಾಪಾಡಬೇಕೆಂದು ಬೇಡಿಕೊಡು. ಅಲ್ಲಿ ತನಕ ನಿನ್ನ ಪಾದವನ್ನು ಬಿಡುವುದಿಲ್ಲ. ಈ ವಿಶಾಲ ರಾತ್ರಿಯಲ್ಲಿ ಒಬ್ಬಳೇ ಕಾರಣವೇನು? ತಾತ, ನೀನು ನನಗೆ ಕರಭಾಷೆಯನ್ನು ಕೊಟ್ಟರೆ ಅನಂತರ ತಿಳಿಸುವೆನು. ನಾಳೆ ಯುದ್ಧವು ನನ್ನ ಪಕ್ಷವನ್ನೇ ವಹಿಸಿರುವುದು. ನಾನು ಏನು ಕಾರಣ ಮಾಡಲಿ? ಎಲ್ಲಿ ನನ್ನ ಭಾರವನ್ನು ಬಿಡು. ಇಲ್ಲ ತಾತ, ನೀನು ಕರಭಾಷೆಯನ್ನು ಕೊಟ್ಟರೆ ನಿನ್ನ ಪಾದವನ್ನು ಬಿಡುವುದು. ಧರ್ಮರಾಜನ ಆಣೆಯನ್ನು ಮಾಡು ತಾತ. ಧರ್ಮರಂತನ ಮೇಲೆ ಆಣೆ ಮಗಳೇ. ಮಗಳೇ ಅಭಯ ಬಿಡಿರೋ. ಪ್ರಮುಖವಾಗಿರುವುದು. ನಿನ್ನ ಪತಿಗಳನ್ನು ಕಾಯುವೆನು, ನಿನಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿರುವೆನು. ನಿನಗೆ ಮಂಗಳವಾಗಲಿ. ಇನ್ನೂ ಹೋಗಿ ಬಾ. ಧನ್ಯರಾದನು ತಾತ.